ಪ್ರೀತಿಯ ಸ್ನೇಹಿತರೆ, ಪೋರ್ಟ್ರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ವಿಚಾರ ಗೊತ್ತಿದೆ. ಇವಾಗ 407 ಮತ್ತು ಬಡ ದೋಸ್ತು ಸಪ್ರೇಟ್ ಮಾಡಿದ್ದಾರೆ. ಇವಾಗ ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ, ಅದನ್ನು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಪ್ಲಸ್ ಏನಂತಂದರೆ ಇದರಲ್ಲಿ ನಮಗೆ ಮೇನ್ ರೀಸನ್ ಬಂದು ಅರ್ನಿಂಗ್ಸ್ ಪ್ರಾಬ್ಲಮ್ ಆಗ್ತಾಯಿದೆ. ಆ ಅರ್ನಿಂಗ್ಸ್ನ ಹೇಗೆ ಸಾಲ್ವ್ ಮಾಡ್ಕೋಬೇಕು, ಮತ್ತು ಈಗ 9 ಫೀಟು ಮತ್ತು 10 ಅವರೇನು 407 ಸಪ್ರೇಟ್ ಮಾಡಿದ್ದಾರೆ, ಅದನ್ನು ನಾವು ಹೇಗೆ ಮುಂಚೆ ಥರ ಅರ್ನಿಂಗ್ಸ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಮುಂದೆ ಹೇಗೆ ತಿಳ್ಕೋಬೇಕು, ಅದನ್ನು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಈ ವಿಚಾರವನ್ನು ನಿಮ್ಗೆ ತಿಳಿಸ್ತೀನಿ. ನೆಕ್ಸ್ಟು ಏನು ಮಾಡಬೇಕು, 9 ಫೀಟಲ್ಲಿ ನಮಗೆ ವರ್ಕೌಟ್ ಆಗುತ್ತಾ ಇಲ್ವಾ, ಪೋಟ್ರ್ ಬಾಡಿಗೆ ಕೊಡ್ತಾ ಇರೋದು, ಅವೆರಡು ವಿಚಾರ ಏನಿದೆ. ನಮಗೆ ಈಗ 9 ಫೀಟು ಮತ್ತು 407 ಬಾಡಿಗೆ ನಮಗೆ ಅವ್ರಿಗೆ ಆಲ್ಮೋಸ್ಟು ಒಂದು 40% ಡಿಫ್ರೆನ್ಸ್ ಬರ್ತಾ ಇದೆ. ಅವರಿಗೆ 100 ರೂಪಾಯಿ ಕೊಟ್ಟರೆ ನಮಗೆ 60 ರೂಪಾಯಿ ಆ ಥರ ಕೊಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ನೋಡೋಣ ನೆಕ್ಸ್ಟು ಏನು ಮಾಡ್ತಾರೆ. ಮತ್ತು ನಮ್ಮ ಗ್ರೂಪಲ್ಲಿ 407 ಗ್ರೂಪು ಅದೆಲ್ಲ ಇರೋರೆಲ್ಲ ನಮ್ಮ ಅಡ್ಮಿನ್ ಎಲ್ಲ ಮಾತಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ನೆಕ್ಸ್ಟು ಅದ್ರ ಬಗ್ಗೆ 10ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರಂತೆ. ಆ ಟೈಮ್ ಒಳಗೆ ಅವ್ರು ಏನು ಮಾಡ್ತಾರೆ ನೋಡೋಣ. ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಡೀಟೇಲ್ಸ್ ನೆಕ್ಸ್ಟ್ ನಿಮಗೆ ಕೊಡ್ತೀನಿ. ಯಾರ್ಯಾರು ಪೋರ್ಟ್ರಲ್ಲಿ ಇದ್ದೀರಾ ಅವರೆಲ್ಲ ಸ್ವಲ್ಪ ಯೋಚನೆ ಮಾಡಿ, ಕೆಲವೊಂದು ಡ್ಯೂಟಿ ತೊಗೋಬೇಕು ತೊಗೋಬಾರ್ದು, ನಿಮಗೆ ಅನುಕೂಲ ಆಗೋ ರೇಂಜಲ್ಲಿ ಇದ್ದರೆ ತೊಗೊಳ್ಳಿ. ಯಾಕೆಂದರೆ ಕೆಲವೊಂದು ತೊಗೊಂಡ್ರೆ ನಮಗೆ ತುಂಬ ಲಾಸ್ ಆಗುತ್ತೆ. ಯಾಕೆಂದರೆ ಟೈಮ್ ಜಾಸ್ತಿ ಕೊಟ್ಟಿದ್ದಾರೆ. ಮೇಯ್ನ್ ಅದೇ ಪ್ರಾಬ್ಲಮ್ ಆಗ್ತಿರೋದು. 130 ನಿಮಿಷ ಒಂದು ಬಡ ದೋಸ್ತಿಗೆ, ಒಂದು 9 ಫೀಟ್ ಗಾಡಿಗೆ ಅವಶ್ಯಕತೆ ಇರಲಿಲ್ಲ. ಮತ್ತು ಪ್ಲಸ್ಸು 407ಗೆ 150 ನಿಮಿಷ ಇದೆ, ಅದು ಅವಶ್ಯಕತೆ ಇರಲಿಲ್ಲ. ಇಲ್ಲಿ ನಮಗೆ ಏನಾಗ್ತಾಯಿದೆ ಅಂತಂದರೆ ಟೈಮ್ ತುಂಬ ಲಾಂಗ್ ಆಗ್ತಾಯಿದೆ, ಅಮೌಂಟ್ ಕಮ್ಮಿ ಬರ್ತಾಯಿದೆ. ಇದರಲ್ಲಿ ನಾವು ಅರ್ನಿಂಗ್ಸು ಮಾಡೋಕ್ಕಾಗಲ್ಲ, ಇತ್ಲಾಗಿ ನಾವು ಬದುಕೋಕ್ಕೂ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ಆಗ್ತಾಯಿದೆ. ನೆಕ್ಸ್ಟ್ ನಾವು ಏನು ಮಾಡಬೇಕು, ಅದನ್ನು ಯಾವ ರೀತಿ ಡ್ಯೂಟಿ ತೊಗೋಬೇಕು, ಅದನ್ನು ಪ್ರತಿಯೊಂದು ಡೀಟೇಲ್ಸ್ನ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತೀನಿ. ಏನು ಮಾಡಬೇಕು ನೆಕ್ಸ್ಟು. ಇವಾಗ ಅದರಲ್ಲಿ ನೀವು ಪೋರ್ಟ್ರಲ್ಲಿ ಯಾರ್ಯಾರು ಮಾಡ್ತಾಯಿದ್ದೀರಾ, ಪೋರ್ಟ್ರಲ್ಲಾಗಲಿ ಪರ್ಸನಲ್ ಬಾಡಿಗೆ ಆಗಲಿ, ಅವ್ರು ಯಾರ್ಯಾರು ಮಾಡ್ತಾಯಿದ್ರೆ ನಿಮಗೆ ಅನುಕೂಲ ತಕ್ಕನಂಗೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಅಟ್ಲೀಸ್ಟ್ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಪೋರ್ಟ್ರಲ್ಲೇ ನಾವು ಮಾಡೋದ್ರಿಂದ ನಾನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಪೋರ್ಟ್ರಲ್ಲಿ ಯಾರ್ಯಾರು ಮಾಡ್ತಾಯಿದ್ದೀರಾ ಅವರು ಸ್ವಲ್ಪ ತಿಳ್ಕೊಳ್ಳಿ, ನಿಮಗೆ ಲಾಸ್ ಮಾಡ್ಕೋಬೇಡಿ. ಪೋರ್ಟ್ರವರು ಅಷ್ಟೇ, ಅವರು ಏನು ಇದು ಮಾಡ್ಕೊಳ್ಳೋದಿಲ್ಲ. ಏನಂತಂದರೆ ಏನು ಬಾಡಿಗೆ ಕೊಟ್ಟರೆ ಈಗ ನಮಗೆ ಅವ್ರು ಲಾಸ್ ಆಗುತ್ತೋ ಇಲ್ವೋ ಅನ್ನೋದು ಅವ್ರು ತಿಳ್ಕೊಳ್ತಾ ಇಲ್ಲ. ಅವ್ರೇನಾದರೆ ಅವರು ಒಂದು ರೂಲ್ಸ್ ಪ್ರಕಾರ ಇಷ್ಟು ಮಾಡಬೇಕು ಅಂತ ಅವರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದು ನಮಗೆ ವರ್ಕೌಟ್ ಆಗುತ್ತಾ, ಮಾರ್ಕೆಟಿಂಗ್ ಏನಿದೆ, ಔಟ್ ಸೈಡಲ್ಲಿ ಎಷ್ಟು ಬೆಲೆ ಇದೆ, ಗಾಡಿಗೇನು ಖರ್ಚು, ಮೇಂಟೆನೆನ್ಸು, ಪ್ರತಿಯೊಂದು ಅವ್ರಿಗೆ ತಿಳಿಸ್ಕೊಡ್ಬೇಕು ನಾವು. ಅದನ್ನು ನಾವು ಮುಂದೆ ಮಾಡಿದ್ರೆ ನಮಗೆ ಒಳ್ಳೆಯದು. ಯಾಕೆಂದರೆ ಅವ್ರು ತಿಳ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನು ನಾವು ಅವ್ರಿಗೆ ತಿಳಿಸ್ಬೇಕು. ತಿಳಿಸಿದ್ರೆ ಆವಾಗ ನಮಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ನೆಕ್ಸ್ಟ್ ನೋಡೋಣ. ಅವರೇನು 10ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರೆ, ಗ್ರೂಪಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲ ತಿಳಿಸಿದ್ದಾರೆ. ಅದು ಆಡಿಯೋ ಕ್ಲಿಪ್ನೂ ನಿಮ್ಗೆ ಹಾಕ್ತೀನಿ. ನೆಕ್ಸ್ಟು ಆಡಿಯೋ ಕ್ಲಿಪ್ ಕೇಳಿಸ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಮುಂದುವರೆಯೋಣ, ಏನಿದೆ ನೋಡೋಣ. ನೆಕ್ಸ್ಟು ಯಾವ ಥರ ಡ್ಯೂಟಿ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಆ ಥರ ಡ್ಯೂಟಿಗಳು ತೊಗೊಳ್ಳಿ. ಅಂದರೆ ಒಂದು ಎಕ್ಸಾಂಪಲ್ ನಿಮಗೆ ನಿಯರೆಸ್ಟು ಪಿಕಪ್ ಇರೋವಷ್ಟು ಆ ಥರ ಡೀಟೇಲ್ಸ್ ಕೊಡ್ತೀನಿ. ನೆಕ್ಸ್ಟ್ ನೀವು ಅದನ್ನು ನೋಡಿಕೊಂಡು ಆ ಥರ ತಿಳ್ಕೊಂಡು ಡ್ಯೂಟಿ ಮಾಡಿ. ನಮಸ್ಕಾರ.